ಶಿವಮೊಗ್ಗದಲ್ಲಿ ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿರುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತರಿಗೆ ಸ್ವಾಗತ ಕೋರುವವರು ಕೋಟೆ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿ ಶಿವಮೊಗ್ಗ. ಜ್ಞಾನೇಂದ್ರ ಅವ್ರ ಜೊತೆ ಬಂದು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೀನಿ. ಸಂಕೇತ ಅವ್ರ ತಂದೆ ತಾಯಿ ಸ್ವಾಂತನ ಹೇಳಿದ್ದೇವೆ. ಯಾರು ಎಷ್ಟೇ ಸ್ವಾಂತನ ಹೇಳಿದ್ರು ಸಮಾಧಾನ ಆಗೋ ವಿಷಯವಲ್ಲ. ಇಲ್ಲಿ ಗಮನಿಸಬೇಕಾದ್ದು ಬಾಲಾಪರಾಧಿಗಳು ಅಂಥೇಳಿ ಅವ್ರನ್ನ ಕನ್ಸಿಡರ್ ಮಾಡಬಾರ್ದು. ಯಾಕೆಂದರೆ ಬಾಲಾಪರಾಧಿಗಳು ಶಾಲೆಯಲ್ಲಿ ಕಾಲೇಜಲ್ಲಿ ಸಣ್ಣ ಪುಟ್ಟ ಹೊಡೆದಾಟಗಳು ಹೊಡ್ಕೊಳ್ತಾರೆ, ತರ್ಕೊಳ್ತಾರೆ, ಅದೆಲ್ಲ ನೋಡಿದ್ದೀವಿ. ಇದು ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ ಮಕ್ಕಳಿಗೆ, ಅದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ. ಇವರು ಈ ಪೋಷಕರು ಯಾರು ಆ ಕೊಲೆ ಮಾಡಬೇಕು ಅನ್ನೋ ಮನಸ್ಥಿತಿ ಇರ್ತಕ್ಕಂಥ ಮಕ್ಕಳ ಪೋಷಕರ ಮನಸ್ಥಿತಿ ಅಂಥದ್ದು, ಅವ್ರದ್ದು ಎಷ್ಟರ ಮಟ್ಟಿಗೆ ಅವ್ರು ಯಾವ ಥರ ಈ ಮಕ್ಕಳನ್ನ ಸಾಕಿದ್ರು, ಸಲುಹಿದ್ರು, ಯಾವ ಥರ ಮಾರ್ಗದರ್ಶನ ಮಾಡಿದ್ರು, ಅದನ್ನು ಕೂಡ ಒಂದು ಹಂತದಲ್ಲಿ ಎನ್ಕ್ವೈರಿ ಮಾಡಬೇಕು. ಮತ್ತು ಅದೇ ಹೇಳಿದ್ನಲ್ಲ ನಾವು ಕಾಲೇಜ್ ಸ್ಕೂಲ್ ಡೇಸ್ ಎಲ್ಲ ನೋಡಿದ್ದೇವೆ, ಹೊಡೆದಾಡಿದ್ದೇವೆ, ತರದಾಡಿದ್ದೇವೆ, ಇದೆಲ್ಲ ಇದ್ದದ್ದೇ. ಅದನ್ನು ಕೊಲೆ ಮಾಡಬೇಕು ಅನ್ನೋ ಮಾನಸಿಕತೆ ಇದೆಯಲ್ಲ, ಇದು ಅಪರಾಧ, ಅತ್ಯಂತ ಅಪರಾಧ. ಇವರಿಗೆ ಬಾಲಾಪರಾಧಿ ಆ ಕಾನೂನು ಅಡಿಯಲ್ಲಿ ರಕ್ಷಣೆ ಸಿಗಬಾರ್ದು. ಅವ್ರನ್ನ ಯಾವುದೇ ಕಾರಣಕ್ಕೆ ಕ್ಷಮಿಸ್ದೇನೆ ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು. ಅಗತ್ಯ ಬಿದ್ದರೆ ಕೋರ್ಟ್ಗಳು ಕೂಡ ಸರಿಯಾದ ಮಾರ್ಗದರ್ಶನ ಮಾಡಲಿಕ್ಕೆ ಅವಕಾಶ ಇದೆ. ಕೋರ್ಟ್ಗಳಿಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡೋಕ್ಕೂ ಅವಕಾಶ ಇದೆ. ಈ ಥರ ಕೊಲೆ ಮಾಡ್ತಕ್ಕಂಥ ಮನಸ್ಥಿತಿ ಇರೋರನ್ನ ಕೊಲೆಗಾರರತ್ಲೆ ಕನ್ಸಿಡರ್ ಮಾಡಬೇಕು. ಅದಕ್ಕೆ ಬೇಕಾದ ತಿದ್ದುಪಡಿ ತನ್ನಿ ಅಂತಲೂ ಕೋರ್ಟ್ ಮಾರ್ಗದರ್ಶನ ಮಾಡಬೇಕು. ಅವರಿಗೆ ಇರ್ತಕ್ಕಂಥ ಏನು ಅಧಿಕಾರ ಇರುತ್ತೆ ಅದನ್ನು ಚಲಾಯಿಸಬೇಕು ಅಂತ ವಿನಂತಿ ಮಾಡ್ತೇನೆ ನಾನು. ಹಾಗಾಗಿ ಕೈತಂತ ಕೃತ್ಯ ಕೊಲೆ ಇದು. ಹುಡುಗರು ಕೊಲೆಗಾರರೇ ಆಗ್ಬಿಟ್ಟಿದ್ದಾರೆ, ಅವರು ಬಾಲಾಪರಾಧಿಗಳಲ್ಲ. ಅವ್ರಿಗೆ ಮಾನಸಿಕ ಸ್ಥಿತಿ ಇದೆಯಲ್ಲ, ಅದು ಕ್ಷಮಿಸಲಾರ್ದಂಥದ್ದು. ಇಷ್ಟನ್ನು ಹೇಳೋಕೆ ಬಯಸ್ತಾರೆ. ಸರ್, ಸಾಕಷ್ಟು ಪ್ರಕರಣದಲ್ಲಿ ಬರ್ತೀರಾ ಸರ್, ಸಾಂತ್ವನ ಹೇಳ್ತೀರಾ, ಹೋಗ್ತೀರಾ ಸರ್. ನಂತರ ನಿರಂತರವಾಗಿ ಇದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಲ್ಲ, ಹೋರಾಟ ಆಗಲ್ಲ, ಬದಲಾವಣೆ ಆಗಲ್ಲ. ಇಲ್ಲ ಆಗಬೇಕು ಸರ್, ಪಕ್ಷ ಇಲ್ಲ ಇದನ್ನು ನಾವು ನಮ್ಮ ಈಗ ಮೀಟಿಂಗ್ ಇದೆ, ಅಲ್ಲೂ ಕೂಡ ಪ್ರಸ್ತಾಪ ಮಾಡ್ತೇವೆ. ನಾವು ಅದನ್ನು ರಾಜ್ಯ ಮಟ್ಟದಲ್ಲೂ ಕೂಡ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬರ್ತಾರೆ ಇವತ್ತು ಮಧ್ಯಾಹ್ನ ಮೇಲೆ ಇಲ್ಲಿಗೆ. ಅವ್ರ ಗಮನಕ್ಕೆ